ಎಲ್ರಿಗೂ ನಮಸ್ಕಾರ. ಸಿಂಪಲ್ ಆಗಿರೋ ಸುನಿ ಒಂದು ವೈಭವ ಮಾಡಿದ್ದಾರೆ, ಅದೇ ಗತವೈಭವ. 3 ಜನ್ಮಗಳನ್ನು ಒಳಗೊಂಡ ಕತೆ ಗತವೈಭವ. ಸಿನಿಮಾ ನೋಡ್ಕೊ ಬಂದೆ, ಹಾಗಾಗಿ ಈ ಸಿನಿಮಾದ ರಿವ್ಯೂ. ಸುನಿ ಅವರು ಎಲ್ಲ ಸಿನಿಮಾದಲ್ಲೂ ಪ್ರಯೋಗ ಮಾಡ್ತಾರೆ. ಅವರು ಮೊದಲಿಂದನೂ ಕೂಡ ಅವರು ಪ್ರಯೋಗಾತ್ಮಕ ಡೈರೆಕ್ಟರ್ ಅಂತ ಹೆಸರು ತಗೊಂಡಿದ್ದಾರೆ, ಸಿಂಪಲ್ ಸುನಿ. ಈ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆ ಪ್ರಯೋಗ ಮಾಡಿದ್ದಾರೆ. ಇದೊಂದು 3 ಕಾಲಘಟ್ಟಕ್ಕೆ ಸಂಬಂಧಪಟ್ಟ ಸಿನಿಮಾ. ಈ ಥರ ಪ್ರಯೋಗ ಮಾಡೋ ಸಿನಿಮಾಗಳಲ್ಲಿ ತುಂಬ ಒಂದು ಕ್ಯಾಮರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಷನ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ತುಂಬ ಕೆಲಸ ಇರುತ್ತೆ. ಒಂದು 4-5 ವರ್ಷಗಳಿಂದ ಎಫರ್ಟ್ ಹಾಕಿ ಮಾಡಿದ ಸಿನಿಮಾ ಇದು. ಅವರೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಒಂದು 3-4 ವರ್ಷಗಳಿಂದನೂ ಇದು ಎಫರ್ಟ್ ಹಾಕಿ ಈ ಸಿನಿಮಾ ಮಾಡಿದ್ದು, ಅಷ್ಟು ಹೋಮ್ವರ್ಕ್ ಮಾಡಿದ ಸಿನಿಮಾ ಇದು ಗತವೈಭವ. ನನಗೆ ಸಿನಿಮಾ ಇಷ್ಟ ಆಯಿತು, ಒಂದು ಮಟ್ಟಕ್ಕೆ ಇಷ್ಟ ಆಯಿತು, ಖುಷಿನೂ ಆಯಿತು, ಒಂದು ಭಾವನೆಗಳು ಕೂಡ ಬರುತ್ತೆ. ನೋಡಿ, ಸಿನಿಮಾಕ್ಕೆ ಕತೆ, ಚಿತ್ರಕತೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನ ಸಿಂಪಲ್ ಸುನಿ ಎಲ್ಲ ಆಯಾಮದಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಮಾಡಿದ್ದಾರೆ. ಸಿನಿಮಾಕ್ಕೆ ಮ್ಯೂಸಿಕ್ಕು ಜುಡೋ ಸ್ಯಾಂಡಿ, ಸಿನಿಮಾಕ್ಕೆ VFX ವರ್ಕ್ ಮಾಡಿದವರು ನಿರ್ಮಲ್, ಅದು ಮಾರ್ಕ್ ಮಾಡಿ ಹೇಳಬೇಕು. ಸಿನಿಮಾಕ್ಕೆ ಆರ್ಟ್ ಡೈರೆಕ್ಟರ್ ಬಂದು ಶಿವಕುಮಾರ್ ಅಂತ, ಅವರು ಆಲ್ರೆಡಿ KGF ಸಲಾರಿಗೆಲ್ಲ ಮಾಡಿದವರು. ಇವರ ಇಷ್ಟು ಜನಗಳ ಒಂದು ಶ್ರಮನೇ ಗತವೈಭವ. ಒಂದು ಹೊಸ ನಾಯಕನ ಲಾಂಚ್ ಮಾಡಿದ್ದಾರೆ ಸುನಿ ಅವರು, ದುಷ್ಯಂತ್. ಒಳ್ಳೆ ಹೀರೋನ ಲಾಂಚ್ ಮಾಡಿದ್ರು ಅಂತ ಹೇಳ್ತೀನಿ ನಾನು. ಆತ ಮುಂದೆ ಒಳ್ಳೆ ಕಲಾವಿದನಾಗಿ ಹೆಸರು ಮಾಡೋದ್ರಲ್ಲಿ ಡೌಟೇ ಇಲ್ಲ. ಆಶಿಕಾ ರಂಗನಾಥ್ ನಾಯಕಿ, ಆಕೆ ಆಲ್ರೆಡಿ ತುಂಬ ಸಿನಿಮಾಗಳಲ್ಲಿ ಒಳ್ಳೆ ನಟಿ ಅಂತ ಪ್ರೂವ್ ಮಾಡಿದ್ದಾರೆ, ಇದರಲ್ಲೂ ಕೂಡ ಮಾಡಿದ್ದಾರೆ. ಸುಧಾ ಬೆಳವಾಡಿ, ಬಿಗ್ ಬಾಸ್ ಒಂದು ಸ್ಪರ್ಧಿಯಾದಂಥ ಕಿಶನ್ ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿರ್ತಾರೆ, ಇದರಲ್ಲಿ ಅವ್ರನ್ನ ಒಳ್ಳೆ ಪಾತ್ರ ಮಾಡಿದ್ದಾರೆ. ನೋಡಿ, ಸಿನಿಮಾ ಫಸ್ಟ್ ಹಾಫಲ್ಲಿ ಸಿನಿಮಾ ನಿಮಗೆ ಒಂದು 1/4 ಗಂಟೆ ಸ್ವಲ್ಪ ಕನೆಕ್ಟ್ ಆಗೋದು ಕಷ್ಟ. ಸ್ವಲ್ಪ ಯಾಕೆ ಹುಡುಗನ ಕರ್ಸ್ಕೊತಿದ್ದಾಳೆ, ಅದು ಕೊಡಗಿಗೆ, ಅಲ್ಲಿ ಏನು ಕತೆ, ಯಾಕೆ ಇದ್ದಕ್ಕಿದ್ದಂಗೆ ಹುಡುಗ ಕರೆದಂಗೆ ಹೋಗ್ತಾನೆ, ಅದೇನು ಕರ್ಸ್ಕೊತಾರೆ ಅಂತೆಲ್ಲ ಸ್ವಲ್ಪ ಅಲ್ಲಿ ಸಿಂಕ್ ಆಗೋದು ಕಷ್ಟ. ಆಮೇಲೆ ಗೊತ್ತಾಗುತ್ತೆ ಅದು ಯಾಕೆ ಅಂತ. ಅದು ಗೊತ್ತಾದ ಮೇಲೆ ಸಿನಿಮಾ ಚೆನ್ನಾಗಿ ಸಾಗುತ್ತೆ, ಸೂಪರಾಗಿ ಟ್ರಾವೆಲ್ ಮಾಡಿದೆ. ಇಲ್ಲಿ ಹೆಂಗೆ ಅಂದರೆ, ಆಗಿನ ಜನ್ಮದಲ್ಲಿ, ಹಿಂದೆ ಆದಂಥ ಜನ್ಮದಲ್ಲಿ ಪಡ್ಕೊಳ್ಳೋಕ್ಕಾಗದಿರೋ ಪ್ರೀತಿನ ಈ ಜನ್ಮದಲ್ಲಿ ಪಡ್ಕೋಬೇಕು ಅಂತ ಹಠ ಮಾಡುವಂಥ ನಾಯಕಿ, ಆ ಪ್ರೀತಿಗೆ ಒಂದು ಬೆಂಗಾವಲಾಗಿ ನಿಲ್ಲುವಂಥ, ಒಂದು ಆ ಪ್ರೀತಿಗೆ ಒತ್ತು ಕೊಡುವಂಥ ನಾಯಕ. ಅದೇ ಕತೆ ಪೂರ್ತಿ ಹೇಳೋಕ್ಕೆ ಹೋಗಲ್ಲ, ಟ್ವಿಸ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಸುನಿ ಅವರು ಒಂದು ಮೊದಲ ಸಿನಿಮಾದಲ್ಲೆಲ್ಲ ಅವರು ಕಾಮಿಡಿ ಜಾನರ್ಲಿ ಹೋಗೋರು. ಈ ಥರ ಕತೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ತುಂಬ ಒಂದು ಧೈರ್ಯ ಬೇಕು. ಈ ಪ್ರೊಡ್ಯೂಸರ್ ಆಗಿ ಕೂಡ ನಮ್ಮ ಸುನಿ ಅವರೇ ಹಣ ಹಾಕಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸಿನಿಮಾದಲ್ಲಿ ಫಸ್ಟ್ ಹಾಫ್ ನಿಮಗೆ ಸಾಗೋದು ಒಂದು ಪೌರಾಣಿಕದಲ್ಲಿ. ಅದು ಒಂದು ಪೌರಾಣಿಕ ಅಂದರೆ ಒಂದು ರೋಷಾವೇಶ ಬರುತ್ತೆ. ಆ ಪೌರಾಣಿಕ ಪಾತ್ರದಲ್ಲಿ ದುಷ್ಯಂತ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಸಣ್ಕಲಾದರೂ ಅನ್ನಿಸ್ತು, ಯಾಕೆ ಪೌರಾಣಿಕ ರಾಕ್ಷಸನ ಪಾತ್ರ ಮಾಡಬೇಕಾದ್ರೆ ಸ್ವಲ್ಪ ಘಟ ಇರಬೇಕು, ಸ್ವಲ್ಪ ಎಲ್ಲೋ ನಮಗೆ ಹೊಂದ್ಕೊಳ್ಳೋದು ಕಷ್ಟ. ಬಟ್ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ, ರೂಪ ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟ. ಅಲ್ಲಿ ನಾಯಕಿಯಾಗಿ ದೇವಕನ್ಯಾಗಿ ಆಶಿಕಾ ಅವರು ಅದ್ಭುತ ನಟನೆ, ತುಂಬ ಬಬಲಿಯಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಿಮಗೆ ಸೆಕೆಂಡ್ ಹಾಫಲ್ಲಿ, ಅಂದರೆ ಫಸ್ಟ್ ಹಾಫಲ್ಲಿ ಅವ್ನು ಜನ್ಮ ಮುಗಿದ ಕೂಡಲೇ ಮತ್ತೆ ಬರೋದು ಒಂದು ವಾಸ್ಕೋಡಿ ಗಾಮ, ಅದು ತುಂಬ ಚೆನ್ನಾಗಿದೆ. ಕಾಮಿಡಿ, ಅದರೊಳಗೆ ಕಾಮಿಡಿ ಜಾನರ್ಲಿ ಹೋಗುತ್ತೆ. ಅದು ಫಸ್ಟದೊಂದು ರೋಷಾವೇಶ, ಆಮೇಲೆ ಒಂದು ಕಾಮಿಡಿ, ಸೆಕೆಂಡ್ ಹಾಫಲ್ಲಿ ಬರೋದು ಒಂದು ಭಾವನೆ. ಆ ಕಾಮಿಡಿಯಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಅದ್ಭುತ ಕಾಮಿಡಿ ಮಾಡಿದ್ದಾರೆ. ವಾಸ್ಕೋಡಿ ಗಾಮ ಕನ್ನಡ ಮಾತಾಡಿದ್ರೆ ಹೆಂಗಿರ್ಬೋದು, ಅಲ್ಲಿ ಟೈಟಾನಿಕ್ದು ಅಲ್ಲ ರೀ ಸುನಿ ಅವರೇ, ಟೈಟಾನಿಕ್ ಅಷ್ಟು ಅದ್ಭುತ ಸಿನಿಮಾ, ಅದನ್ನ ಸ್ವಲ್ಪ ಕಾಮಿಡಿ ಮಾಡಿಬಿಟ್ರಲ್ರಿ, ಅದೆಲ್ಲ ಸ್ವಲ್ಪ ಬೇಜಾರಾಯಿತು. ಅದ್ಭುತ ಸಿನಿಮಾ ಟೈಟಾನಿಕ್, ಯಾವುದೇ ಭಾಷೆ ಆಗಿರಲಿ, ಇಡೀ ವರ್ಲ್ಡ್ ವೈಡ್ ಸೌಂಡ್ ಮಾಡಿತ್ತು ಅವಾಗದು. ಅದನ್ನ ಸ್ವಲ್ಪ ಕಾಮಿಡಿ ಥರ ತೋರಿಸ್ಬಿಟ್ರು, ಇರಲಿ ಪರವಾಗಿಲ್ಲ, ಅದೊಂದು ಕಾಮಿಡಿಯಾಗಿ ಹೋಗುತ್ತೆ ಸಿನಿಮಾ. ಸೆಕೆಂಡ್ ಹಾಫಲ್ಲಿ ನಿಮಗೆ ಪೂರ್ತಿ ಸಿನಿಮಾ ನಿಂತಿರೋದು ಸೆಕೆಂಡ್ ಹಾಫಲ್ಲಿ ನನಗೆ ದುಷ್ಯಂತ್ ಅವ್ರ ಆ್ಯಕ್ಟಿಂಗ್ ನನಗೆ ಹ್ಯಾಟ್ಸ್ ಆಫ್ ಅನಿಸ್ಬಿಡ್ತು. ಸೂಪರ್ಬಾಗಿ ಮಾಡಿದ್ದಾರೆ. ಮೊದಲ ಸಿನಿಮಾ ಅನಿಸಲ್ಲ, ಅನುಭವಿ ನಟ ಏನು ಮಾಡ್ತಾರೋ ಹಾಗೆ ಮಾಡಿದ್ದಾರೆ. ಅವರು ಹತ್ಕೊಂಡು ಮಾತಾಡ್ಕೊಂಡು ಅಳೋದು ಎಲ್ಲ ಬ್ಯೂಟಿಫುಲ್ ಆಗಿದೆ. ಒಂದು ಭಾವನೆಗಳಲ್ಲಿ ತೊಗೊಂಡೋಗಿದ್ದಾರೆ ಸಿನಿಮಾನ. ಸೆಕೆಂಡ್ ಹಾಫಲ್ಲಿ ಫುಲ್ ಕರಾವಳಿಯಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಕರಾವಳಿಯಲ್ಲಿ ಇತ್ತೀಚೆಗೆ ಕರಾವಳಿಯ ಒಂದು ಉಡುಪಿ, ಮಂಗಳೂರು ಕಡೆ ಆ ಕಂಬಳ, ಆಮೇಲೆ ಅಲ್ಲಿ ಆಚಾರ ವಿಚಾರಗಳು ನೀವು ಎಲ್ಲ ಸಿನಿಮಾದಲ್ಲಿ ನೋಡ್ತಿರ್ಬೋದು ಆಲ್ರೆಡಿ. ಇಲ್ಲೂ ಅದೇ ಇದೆ, ಬಟ್ ವಿಚಿತ್ರವಾಗಿ ಬೇರೆ ಥರ ಇದೆ. ಅಲ್ಲಿ ನಡೆಯುವಂಥ ಲೆಟರ್ ಆಫ್ ಲವ್, ಒಂದು ಪತ್ರದ ಮೂಲಕ ಒಂದು ಲೆಟರ್ ಆಫ್ ಲವ್, ಒಂದಾಗ್ತಾರಾ ಇಲ್ವಾ, ಅದೆಲ್ಲ ಟ್ವಿಸ್ಟ್ಗಳು ಬಿಟ್ಕೊಡೋಕ್ಕಾಗಲ್ಲ ನಾನು ಆ ಸಿನಿಮಾ ನೋಡಿ. ಎಲ್ಲ ಒಂದೊಂದು ಜನ್ಮದಲ್ಲಿ ನಡೆಯೋ ಕಥೆಗಳು. ಆದರೆ ಸಿನಿಮಾ ಪೂರ್ತಿ ನಿಂತಿರೋದು ಭಾವನೆಗಳ ಮೇಲೆ. ಒಂದು ಸಿನಿಮಾ ಅಂದರೆ ಒಂದು ಭಾವನೆಗಳ ಮೇಲೆ ನಿಂತಿರುತ್ತೆ. ಯಾವುದೇ ಸಿನಿಮಾ ತಗೊಳ್ಳಿ, ಒಂದು ಭಾವನಾತ್ಮಕ ಸಂದೇಶ, ಆ ಸನ್ನಿವೇಶ ಇದ್ರೇ ಸಿನಿಮಾ ನಿಂತ್ಕೊಳ್ಳೋದು. ಇಲ್ಲಿ ಕರಾವಳಿ ಆ ಒಂದು ಭಾಗದಲ್ಲಿ ನಡೆಯೋ ಕತೆ ಮಾತ್ರ ಎಕ್ಸ್ಟ್ರಾಡಿನರಿ. ಅಲ್ಲಿ ಬರುವ ಒಂದು ಹಾಡು ನನಗೆ ತುಂಬ ಇಷ್ಟ ಆಯಿತು. ವರ್ಣಮಾಲೆ ಕಾಗದದ ಮೇಲೆ ಅಂತ ಒಂದು ಕನ್ನಡದ ಒಂದು ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ ಹಾಕಿ ಒಂದು ಹಾಡು ಮಾಡಿದ್ದಾರೆ. ಸುನಿ ಅವರು ಬರೆದಿದ್ದಾರೆ, ಬ್ಯೂಟಿಫುಲ್ ಸಾಂಗು. ಅದಕ್ಕೆ ಒಳ್ಳೆ ಕಂಪೋಸಿಂಗ್ ಜುಡೋ ಸ್ಯಾಂಡಿ ಮಾಡಿದ್ದಾರೆ. ನಿಮಗೆ ಸಿನಿಮಾದ ಹಿನ್ನೆಲೆ ಸಂಗೀತ ಚೆನ್ನಾಗಿ ಇಷ್ಟ ಆಗೋದೇ ನಿಮಗೆ ಸೆಕೆಂಡ್ ಹಾಫಲ್ಲಿ ಆ ಒಂದು ಹಿನ್ನೆಲೆ ಸಂಗೀತ, ವಯಲಿನ್ ನೋಟ್ ಬರುತ್ತೆ, ತುಂಬ ಚೆನ್ನಾಗಿದೆ. ಅದೇ ವರ್ಣಮಾಲೆ ಕನ್ನಡದ ಕಾಗದದ ಮೇಲೆ ಬರ್ತದಲ್ಲ, ಆ ಹಾಡಲ್ಲೇ ಬರುವಂಥ ಕೆಲವು ವಯಲಿನ್ ಟ್ಯೂನ್ ತಗೊಂಡು ಸೆಕೆಂಡ್ ಹಾಫಲ್ಲಿ ಪೂರ್ತಿ ಟ್ರಾವೆಲ್ ಮಾಡಿದ್ದಾರೆ ರೀ ರೆಕಾರ್ಡಿಂಗಲ್ಲಿ. ಬ್ಯೂಟಿಫುಲ್ ಆಗಿದೆ ಅದು.
ಎಲ್ಲಿ ಸೆಂಟಿಮೆಂಟ್ ಬರ್ತದೋ ಅಲ್ಲಿ ಕಟ್ ಮಾಡಿದ್ದಾರೆ. ಸೆಂಟಿಮೆಂಟ್ ಆಗಿ ಇನ್ನೇನು ಅತಿ ಸೆಂಟಿಮೆಂಟ್ ಅನ್ಸ್ಬಿಡೋ ಜಾಗದಲ್ಲಿ ಕಟ್ ಮಾಡಿ ನೆಕ್ಸ್ಟ್ ಸೀನ್ಗೆ ಹೋಗ್ತಾರೆ ಸುನಿ ಅವರು. ಅದು ತುಂಬ ಜಾಣ್ಮೆ. ಅತಿ ಸೆಂಟಿಮೆಂಟ್ ಆದರೂ ಜನಗಳಿಗೆ ಬೇಜಾರಾಗ್ಬಿಡುತ್ತೆ. ಸೆಕೆಂಡ್ ಹಾಫ್ ಲ್ಯಾಗ್ ಮಾಡಿಲ್ಲ. ಸೆಂಟಿಮೆಂಟ್ ಇರೋದು ಸೆಕೆಂಡ್ ಹಾಫಲ್ಲಿ, ಬಟ್ ಲ್ಯಾಗ್ ಮಾಡಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಿಲ್ಲಿ VFX ಆ ಒಂದು ವರ್ಕ್ ಮಾಡಿದಾರಲ್ಲ ನಿರ್ಮಲ್, ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಈ ಥರ ಸಿನಿಮಾಗಳಿಗೆ ಗ್ರೀನ್ ಇದರಲ್ಲಿ ಮ್ಯಾಟಲ್ಲಿ ಗ್ರೀನ್ ಮ್ಯಾಟು ಗ್ರೀನ್ ಸ್ಕ್ರೀನಲ್ಲಿ ಮಾಡಿರ್ತಾರೆ ಇವರು ಶೂಟು. ಅದು ಅವರೇ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ. ಆದರೆ ಅದಕ್ಕೆ ನಿರ್ದೇಶಕ ಏನು ಬೇಕು ಆ ದೃಶ್ಯ ಕಟ್ಕೊಡೋದಿದೆಯಲ್ಲ VFXಲ್ಲಿ, ಅದ್ಭುತ ನಿರ್ಮಲ್ ಅವ್ರ ವರ್ಕು. ಆಮೇಲೆ ಆರ್ಟ್ ಡೈರೆಕ್ಟರ್ ಕೂಡ ಶಿವಕುಮಾರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ಟ್ ಡೈರೆಕ್ಷನ್ ಕೂಡ. ಯಾಕೆಂದರೆ ಆ ಥರ ಸೆಟ್ ಹಾಕೋದೆಲ್ಲ ತುಂಬ ಕಷ್ಟ. ಸೆಟ್ ಹಾಕಿ ಕೆಲವು ಮಾಡಿದ್ದಾರೆ. ಈ ಕರಾವಳಿಯ ಭಾಗದಲ್ಲಿ ಶೂಟ್ ಮಾಡಬೇಕಾದ್ರೆ ಕೆಲವು ಸೆಟ್ ಇದೆ, ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಸಮುದ್ರ ಮಂಥನ ಸೀನ್ ಬರುತ್ತೆ ಒಂದು, ಫಸ್ಟ್ ಹಾಫಲ್ಲೇ ಬರುತ್ತೆ. ಅವೆಲ್ಲ ಮಾರ್ಕ್ ಮಾಡಿ ಹೇಳಬೇಕು ಅಂತಂದರೆ ಸೂಪರ್. ಅದು ನಿಮಗೆ ಎಲ್ಲೂ ನಿಮಗೆ ಒಂದು VFX ಅನ್ಸಲ್ಲ, ರಿಯಲಾಗಿ ಮಾಡ್ತೀರ ಅನ್ಸೋ ಲೆವೆಲ್ಗಿದೆ. ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳ್ಬೇಕಾದ್ರೆ ಈ ಸಿನಿಮಾಲಿ ನೋಡಬೇಕು. ಅಂದರೆ ಟೆಕ್ನಾಲಜಿಗೆ ತುಂಬ ಖರ್ಚಾಗಿದೆ ಸಿನಿಮಾದಲ್ಲಿ. ಕತೆಗಿಂತ ಟೆಕ್ನಾಲಜಿ ತುಂಬ ಖರ್ಚಾಗಿದೆ. ಕತೆ ನಿಮಗೆ ಸಿಂಪಲ್ ಆಗಿರೋ ಕತೆನೇ, ಆದರೆ ತಗೊಂಡೋಗಿದ್ದ ರೀತಿ ಚೆನ್ನಾಗಿದೆ. ಸುನಿ ಅವರು ಒಂದು ಪ್ರಯೋಗ ಮಾಡಿ ಡೈರೆಕ್ಷನ್ ಮಾಡ್ತಾರೆ ಅಂತ ಹೇಳೋಕ್ಕೆ ಈ ಸಿನಿಮಾ ಉದಾಹರಣೆ ಕೂಡ ಆಗಿದೆ. ಏನೇ ಒಳ್ಳೆಯದು ಕೆಟ್ಟದಾಗಬೇಕಾದ್ರೆ ಆ ಪ್ರಕೃತಿಗೆ ಫಸ್ಟೇ ಮುನ್ಸೂಚನೆ ಕೊಡುತ್ತೆ. ಅದು ಪ್ರಕೃತಿ ಅದಿದ್ದು ಈ ಸಿನಿಮಾದಲ್ಲಿ ಇದೆ. ಅದು ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಇಬ್ಬರ ಮಧ್ಯೆ ಒಂದು ಸಂಭಾಷಣೆ ನಡಿಬೇಕಾದಾಗ ಆ ಒಂದು ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೆಲ್ಲ ಬರುತ್ತಲ್ಲ, ಆ ಒಂದು ಯುಗಗಳಿಗೆ ಹೋಗಿ ಮತ್ತೆ ಇಲ್ಲಿ ಪ್ರೆಸೆಂಟಿಗೆ ಬರೋದು ಸ್ವಲ್ಪ ಕಷ್ಟ. ಅದು ಶೂಟ್ ಮಾಡೋದವೆಲ್ಲ ಭಾರಿ ಕಷ್ಟ. ಆ ಪ್ರೇಕ್ಷಕರನ್ನ ಹಿಡಿದು ಕೂರಿಸ್ಕೊಳ್ಳೋದು ಕಷ್ಟ. ಅಂಥ ಸಮಯದಲ್ಲಿ ಬೋರ್ ಆಗಿಬಿಡುತ್ತೆ. ಇಲ್ಲೆಲ್ಲೂ ಅದು ಮಾಡಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಸೀನ್ಗಳಿಗೆ ಸ್ವಲ್ಪ ಲ್ಯಾಗ್ ಆಗ್ಬೋದು, ಸ್ವಲ್ಪ ಚಿಕ್ಕ ಲ್ಯಾಗ್ ಇರ್ಬೋದು. ಓವರಾಲ್ ನೋಡಿದಾಗ ಅದು ಲ್ಯಾಗ್ ಅನಿಸಲ್ಲ. ಸಿನಿಮಾ ಚೆನ್ನಾಗಿದೆ. ನನಗೆ ಈ ಸಿನಿಮಾದಲ್ಲಿ ಒಂದು ಹಾಡಂತೂ ತುಂಬ ಇಷ್ಟ ಆಯಿತು. ಹಿನ್ನೆಲೆ ಸಂಗೀತ ಜುಡೋ ಸ್ಯಾಂಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ VFX ವರ್ಕು ಸೂಪರ್, ಆರ್ಟ್ ವರ್ಕು ಸೂಪರ್. ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನ ಎಲ್ಲ ಜವಾಬ್ದಾರಿ ಹೊತ್ಕೊಂಡಂಥ ಸುನಿ ಅವರು ಈ ಸಿನಿಮಾನ ಅಚ್ಚುಕಟ್ಟಾಗಿ ತೊಗೊಬಂದಿದ್ದಾರೆ. ನನಗೆ ಇಷ್ಟ ಆಗಿದ್ದು ಈ ಸಿನಿಮಾದಲ್ಲಿ ನಾಯಕ ನಟನೆ. ದುಷ್ಯಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ತುಂಬ ಒಂದು ಶಾರ್ಟ್ ಫಿಲಮ್ ಮಾಡಿ, ಬೀದಿ ನಾಟಕ ಮಾಡಿ, ಮತ್ತು ಎಲ್ಲ ಕಲೆಗಳನ್ನು ಕರಗತ ಮಾಡ್ಕೊಂಡು ಬಂದಿದ್ದಾರೆ ಇಂಡಸ್ಟ್ರಿಗೆ ಅಂತ ಅನಿಸುತ್ತೆ. ಯಾಕೆ ಇದರಲ್ಲಿ ಕಂಬಳ ಅವರೊಂದು ಕೋಣ ನೊಟ್ಟಿ ಕಂಬಳ ಓಡಿಸಿದ್ದಾರೆ. ಅಂದರೆ ಕಂಬಳ ಒಂದು ಪ್ರಯೋಗ ಮಾಡಿದ್ದಾರೆ, ಸ್ವಿಮ್ ಮಾಡಿದ್ದಾರೆ, ಆಮೇಲೆ ಫೈಟ್ ಮಾಡಿದ್ದಾರೆ, ಡ್ಯಾನ್ಸು ತಕ್ಕಮಟ್ಟಿಗೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಓಕೆ ಅಂತ ಹೇಳ್ಬೋದು. ಎಲ್ಲ ಒಂದು ಕರಗತ ಮಾಡ್ಕೊಂಡಿದ್ದಾರೆ. ಒಂದು ಅಚ್ಚುಕಟ್ಟಾಗಿ ಒಂದು ಹೀರೋ, ಒಂದು ನಾಯಕ ಸಿನಿಮಾದಲ್ಲಿ ಯಾವ ಥರ ಬಂದು ನಿಲ್ಬೇಕು ಕ್ಯಾಮ್ರಾ ಮುಂದೆ ಅದು ಮಾಡಿದ್ದಾರೆ. ಮುಂದಕ್ಕೆ ಈತ ಒಳ್ಳೆ ನಾಯಕ ನಟನಾಗಿ ಹೆಸರು ಮಾಡೋದ್ರಲ್ಲಿ ಸಂಶಯ ಇಲ್ಲ. ಆಶಿಕಾ ರಂಗನಾಥ್ ಅವ್ರ ಬಗ್ಗೆ ಹೇಳೋದು ಬೇಡ. ಅವ್ರು ಆಲ್ರೆಡಿ ಪ್ರೂವ್ಡ್. ಅವರು ಆಲ್ರೆಡಿ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಹಾಗಾಗಿ ಗತವೈಭವ ಒಂದೊಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ಒಮ್ಮೆ ಹೋಗಿ ಥಿಯೇಟ್ರಿಗೆ ನೋಡಿ. ನಮಸ್ಕಾರ.